ಯುಕೆ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಂಜೀವ್ ರೆಡ್ಡಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಹಗರಣ, ಅವಾಂತರ ಜೊತೆಗೆ ಕುರ್ಚಿ ಗುದ್ದಾಟದಲ್ಲಿ ಸಾಧನೆ ಮಾಡಿದೆ ಎಂದು ಅವರು ಟೀಕಿಸಿದರು. ಭ್ರಷ್ಟಾಚಾರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಗೂಂಡಾಗಿರಿ, ಕಾನೂನು ಸುವ್ಯವಸ್ಥೆ ಕುಸಿತದೊಂದಿಗೆ ಈ ಸರ್ಕಾರ ಜನರ ಆಶೋತ್ತರ ಈಡೇರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ದೂರಿದರು. ಬರೀ ಗ್ಯಾರಂಟಿಗೆ ಸೀಮಿತವಾಗಿದೆ. ರಸ್ತೆಗಳು ಅಭಿವೃದ್ಧಿ ಇಲ್ಲ, ಶಾಲಾ ಕೊಠಡಿಗಳು ದುರಸ್ತಿ ಇಲ್ಲ, ಪಠ್ಯಪುಸ್ತಕಗಳಿಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಅಭಿವೃದ್ಧಿ ಪಾತಾಳಕ್ಕೆ ಕುಸಿದಿದೆ ಎಂದು ಅವರು ಆರೋಪಿಸಿದರು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕನ ಗೂಂಡಾಗಿರಿಗೆ ಸರ್ಕಾರವೇ ಬೆಂಬಲ ನೀಡಿದ್ದನ್ನು ರಾಜ್ಯದ ಜನ ಮೂಕ ಪ್ರೇಕ್ಷಕರಾಗಿ ಗಮನಿಸಿದ್ದಾರೆ. ಅಭಿವೃದ್ಧಿ ಗಮನವಾಗಿದೆ. ಇಡೀ ಸರ್ಕಾರದ ಭ್ರಷ್ಟಾಚಾರ ಎದ್ದು ಕಾಣುತ್ತಿದೆ. 1000 ದಿನದ ಸಾಧನೆಗಳು ಏನೆಂಬುದೇ ಜನರಿಗೆ ಅರ್ಥವಾಗುತ್ತಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಮಲ್ಲಿಕಾರ್ಜುನ ಪೂಜಾರ್, ಮುಖಂಡರಾದ ಮಂಜುನಾಥ್ ಜೈನ್, ಹಣ್ಣಿ ಶಶಿಧರ್, ರುದ್ರನಾಯ್ಕ್, ಬಿರಬಿ ಮಂಜುನಾಥ್, ಲಂಕೇಶ್ವರ್, ವಿನೋದ್ ಉಪಸ್ಥಿತರಿದ್ದರು. ನಮಸ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1000 ದಿನಗಳನ್ನು ಇವತ್ತು ಪೂರೈಸ್ತಾ ಇದೆ. ಇವತ್ತು ಜನರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಜನರ ಕಣ್ಣಿಗೆ ಮಂಕು ಬೂದಿಯನ್ನು ಎರಚಿ ಕಳೆದ 3 ವರ್ಷಗಳಿಂದ 1000 ದಿನ ಇವತ್ತು ತುಂಬ್ತಾ ಇದೆ. ಅದರ ಒಂದು ಕಾರ್ಯಕ್ರಮವನ್ನ ಇವತ್ತು ರಾಜ್ಯ ಸರ್ಕಾರ ಕೂಡ ಮಾಡಲಿಕ್ಕೆ ತಯಾರು ಮಾಡ್ತಾ ಇದೆ. ಇದು ಹೇಗಿದೆ ಅಂದ್ರೆ 1000 ದಿನದ ಸರ್ಕಾರ ಅನ್ನಕ್ಕಿಂತ ಇದು ಭ್ರಷ್ಟಾಚಾರದ ಸರ್ಕಾರ, ಬೆಲೆ ಏರಿಕೆಯ ಸರ್ಕಾರ, ಕುಸಿದ ಕಾನೂನು ಸುವ್ಯವಸ್ಥೆಯ ಸರ್ಕಾರ ಅನ್ಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಬಯಸ್ತೀವಿ. ಯಾಕಂದ್ರೆ ಏನು ಸಿದ್ದರಾಮಯ್ಯ ಅವರ ಮೇಲೆ ರಾಜ್ಯದ ಜನತೆ ಅತ್ಯಂತ ಭರವಸೆ ಇಟ್ಟು ಒಂದು ದೊಡ್ಡ ಜನಾದೇಶವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ರು. ಆದ್ರೆ ಜನರ ಆಶಯವನ್ನ ಪೂರೈಸಲು, ಜನರ ಆಶಯವನ್ನ ಈಡೇರಿಸಲು ಇವರು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಏನ್ ಪ್ರಕಾರ ಅನ್ನೋ ರೀತಿಯಲ್ಲಿ ಯಾವುದೇ ರೂಪದಲ್ಲಿ ಆದ್ರೂ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಏಕಮಾತ್ರ ಅಜೆಂಡಾವನ್ನು ಇಟ್ಕೊಂಡು ಅತ್ಯಂತ ದುಬಾರಿಯಾದ, ಅವೈಜ್ಞಾನಿಕವಾಗಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವ ಒಂದು ಪೂರ್ವಾಲೋಚನೆ ಇಲ್ಲದೇನೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದರ ಆಧಾರದ ಮೇಲೆ ಸರ್ಕಾರದಲ್ಲಿ ಇವತ್ತು ಆಡಳಿತಕ್ಕೆ ಬರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಳೆದ 1000 ದಿನಗಳಲ್ಲಿ ಈ ರಾಜ್ಯ ಹಿಂದೆಂದೂ ಕಂಡರಿದ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಪಾತಾಳಕ್ಕೆ ಬಸ್ತಿದೆ. ಇವತ್ತು ನಾವು ಎಲ್ಲೇ ಹೋದ್ರೂ ಕೂಡ ಇವತ್ತು ರಸ್ತೆಗಳು ಸರಿಯಾಗಿಲ್ಲ, ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಸರಿಯಾದ ಕೊಠಡಿಗಳಿಲ್ಲ, ಆಸ್ಪತ್ರೆಗಳಲ್ಲಿ ಔಷಧಿಗಳಿಲ್ಲ. ಈ ರೀತಿ ಇದೊಂದು ಇಲ್ಲಗಳ ಸರ್ಕಾರವಾಗಿ ಮಾರ್ಪಾಟಾಗಿದೆ.